ಹಲೋ ನಮಸ್ತೆ ಎಲ್ಲರಿಗೂ. ತಲೆ ಕೂದಲಿಗೆ ಹಚ್ಚೋ ಕೊಬ್ಬರಿ ಎಣ್ಣೆಗೆ ಏನೇನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳೋದಕ್ಕೆ ಹೋಗ್ತಾಯಿದ್ದೀನಿ. ಸೀಬೆ ಗಿಡದ ಚಿಗುರು ಎಲೆ, ಹಾಗೆ ದಾಸವಾಳದ ಗಿಡದ ಚಿಗುರು ಎಲೆಗಳು, ದೊಡ್ಡ ದೊಡ್ಡ ಎಲೆ ಎಲ್ಲ ಬೇಡ, ಚಿಗುರು ಇರೋವಂಥ ಎಲೆಗಳಾದರೆ ಒಳ್ಳೆಯದು. ಇದೆಲ್ಲ ನಮ್ಮ ಮನೆ ಹತ್ರ ಇದ್ದಂಥ ಗಿಡದಲ್ಲಿರೋ ಎಲೆಗಳನ್ನೆಲ್ಲ ತೆಗಿತಾಯಿದ್ದೀನಿ. ಹಾಗೆ ದಾಸವಾಳದ ಹೂವು, ಮಳೆಗಾಲ ಇರೋದ್ರಿಂದ ತುಂಬ ದಾಸವಾಳ ಇರಲಿಲ್ಲ, ಹಾಗಾಗಿ ಮೊಗ್ಗುಗಳನ್ನೇ ತಗೊಂಡಿದ್ದೀನಿ. ಹಾಗೆ ವಿಳೆದೆಲೆ, ಇದು ಅಷ್ಟೇ ಸಾಫ್ಟ್ ಇರುತ್ತಲ್ಲ ಆ ರೀತಿದು ಚಿಗುರು ಎಲೆಗಳನ್ನೇ ತಗೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ತಲೆ ಕೂದಲಿಗೆ ಹಚ್ಚಿದರೆ ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗಾಗಿ ಅದನ್ನು ಸೇರಿಸಿದ್ದೀನಿ. ಹಾಗೆ ಗರಿಕೆನೂ ತುಂಬ ಒಳ್ಳೆಯದು. ನೆಕ್ಸ್ಟ್ ತುಳಸಿ ಎಲೆನೂ ಹಾಕಬೇಕಾಗುತ್ತೆ, ಅದನ್ನು ತಗೋತಾ ಇದ್ದೀನಿ. ನೆಕ್ಸ್ಟು ಅಲೋವೆರಾ ಜೆಲ್ ಬೇಕೇ ಬೇಕು, ಇಂಪಾರ್ಟೆಂಟ್. ಅದನ್ನೆಲ್ಲ ತಂದು ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ನಾವು ಸೈಡೆಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ನಾವು ತಿನ್ನಲೂಬೋದು. ಏನು ಕಹಿ ಇರಲ್ಲ, ಏನಿರಲ್ಲ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ನಾನು ಕೂಡ ಹಾಗೆ ಸ್ವಲ್ಪ ತಿಂದು ನೋಡಿದೆ ಹೇಗಿರುತ್ತೆ ಅಂತ, ಚೆನ್ನಾಗಿತ್ತು, ಓಕೆ ತಿನ್ಬೋದು ಅನ್ನಿಸ್ತು. ಆಮೇಲೆ ತಂದಿದ್ದ ಎಲೆ, ಹೂವು ಎಲ್ಲ ಮಳೆ ಇದ್ದಿದ್ದರಿಂದ ಸ್ವಲ್ಪ ನೀರಲ್ಲಿ ನೆಂದಿದ್ದರಿಂದ ಸ್ವಲ್ಪ ಒಣಗೋದಕ್ಕಿಟ್ಟಿದ್ದೆ. ಹಾಗೆ ಮನೆಯಲ್ಲಿ ಕೊಬ್ಬರಿ ಇರೋದ್ರಿಂದ ನಾವು ಯಾವಾಗಲೂ ಎಣ್ಣೆ ಮಾಡಿಸ್ತೀವಿ. ಆ ಎಣ್ಣೆನ ತಗೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆಗೆ 1 ಲೀಟ್ರಷ್ಟು ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಹಾಗೆಯೇ ಕಟ್ ಮಾಡಿರೋಂಥ ಅಲೋವೆರಾ ಮತ್ತು ಈರುಳ್ಳಿ, ಇದು ತುಂಬಾ ಒಳ್ಳೆಯದು. ಇವನ್ನೆಲ್ಲ ನಾವು ಎಣ್ಣೆನ ಕುದಿಯೋದಕ್ಕೆ ಇಟ್ಕೊಬೇಕು. ಲೋ ಫ್ಲೇಮಲ್ಲೇ ಅದು ಕುದೀಲಿ. ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಇವನ್ನೆಲ್ಲ ಹಾಕ್ತಾ ಬನ್ನಿ. ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆ ಹಾಕ್ಬೋದು, ಇಲ್ಲಾಂದರೆ ಸಾಸಿವೆನೇ ಹಾಕಿ. ಹಾಗೆ ಮೆಂತ್ಯ, ನಿಂಬೆಹಣ್ಣು 1, ಇದನ್ನೆಲ್ಲ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಹೈ ಫ್ಲೇಮ್ಗೆ ಯಾವಾಗಲೂ ಇಡಬೇಡಿ, ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇದರ ಜೊತೆಗೆ ನಾನು ಹರಳೆಣ್ಣೆನೂ ಕೂಡ ಸೇರಿಸಿದ್ದೀನಿ, ಒಂದು 200 ml ಅಷ್ಟು ಹರಳೆಣ್ಣೆನೂ ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆಂದ ಕೈ ಆಡ್ತಾ ಇರಬೇಕು. ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 20 ಮಿನಿಟ್ಸ್ ಅಷ್ಟಾದರೂ ಚೆನ್ನಾಗಿ ಕುದಿಸ್ಬೇಕು. ಇದ್ರ ಜೊತೆಗೆ ಫ್ಲೆಕ್ಸ್ ಸೀಡ್ಸ್ನೂ ಕೂಡ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ ಅದು. ಇದೆಲ್ಲ ಚೆಂದ ಕುದ್ದಾದಮೇಲೆ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಒಂದು ಬಾಟಲ್ಗೆ ಫಿಲ್ಟರ್ ಮಾಡಿ ಹಾಕಿಟ್ಕೊಳ್ಳಿ. 1 ಲೀಟರು 2 ಲೀಟರ್ ಅಷ್ಟು ಜಾಸ್ತಿ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸ್ವಲ್ಪ ಆಚೆ ಸೈಡ್ ಇಟ್ಕೊಂಡು ಉಳಿದಿರೋ ಎಣ್ಣೆನ ಫ್ರಿಜ್ಜಲ್ಲಿ ಇಟ್ಕೊಬೋದು. ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.